ಮತ್ತೆ ಮತ್ತೆ ನಿಜ ಆಗ್ತಾ ಇದೆ ಕಾಲಜ್ಞಾನಿ ಗುರೂಜಿಯ ಭವಿಷ್ಯವಾಣಿ. ಮೇಲಿಂದ ಮೇಲೆ ರಾಜ ಋಷಿ ಕಾಲಜ್ಞಾನಿ ಗುರೂಜಿ ಭವಿಷ್ಯ ನಿಜ ಆಗ್ತಾ ಇದೆ. ರಾಜ ಋಷಿ ಸ್ವಾಮೀಜಿ ಪ್ರತಿಪಾದಿಸಿದ್ದೆಲ್ಲವೂ ನಿಜ ಆಗ್ತಾ ಇದೆ. ಮೇಲಿಂದ ಮೇಲೆ ರಾಜ ಋಷಿ ಕಾಲಜ್ಞಾನಿ ಗುರೂಜಿಯ ಭವಿಷ್ಯ ನಿಜ ಆಗ್ತಾ ಇದೆ. ರಾಜ ಋಷಿ ಸ್ವಾಮೀಜಿ ಪ್ರತಿಪಾದಿಸಿದ್ದೆಲ್ಲವೂ ನಿಜ ಆಗ್ತಾ ಇದೆ. ವಿನಯ್ ಕುಲಕರ್ಣಿಯ ಬಗ್ಗೆ ನುಡಿದಿದ್ದ ಭವಿಷ್ಯವೂ ನಿಜ ಆಯಿತು. 20 ದಿನಗಳ ಹಿಂದೆಯೇ ಭವಿಷ್ಯ ನುಡಿದಿದ್ದ ಕಾಲಜ್ಞಾನಿ ಗುರೂಜಿ ಹೇಳಿದ್ದೆಲ್ಲವೂ ನಿಜ ಆಗಬೇಕು ಅಂತೇನೂ ಇಲ್ಲ. ಆದರೆ ರಾಜ ಋಷಿ ಹೇಳಿದ್ದೆಲ್ಲವೂ ನಿಜ ಆಗ್ತಾ ಇದೆ. ಒಂದು ಬ್ರೂಟಲ್ ಮರ್ಡರ್ ಪ್ರಕರಣದ ಅಕ್ಯೂಸ್ಡ್ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಯ ಸಜಾ ಕೈದಿಯಾಗಿದ್ದ ಒಬ್ಬ ಆರೋಪಿ. ಕಾನೂನಾತ್ಮಕ ಭಾಷೆಯಲ್ಲಿ ನಾನ್ ಬೇಲೆಬಲ್ ಪ್ರಕರಣ ಅದು. ಆದರೆ ಕಾಲಜ್ಞಾನಿ ಅವರಿಗೆ ಜಾಮೀನು ಸಿಗುತ್ತೆ ಅಂತ ಹೇಳಿದ್ರಂತೆ. ಸೊ ಇವತ್ತು ಅದು ನಿಜ ಆಗಿದೆ. ಸೊ ಹಾಗಾಗಿ ಪದೇ ಪದೇ ನಿರಂತರವಾದ ರಾಜ ಋಷಿಯ ಬೋಧನೆಗಳು, ಪಠಣಗಳು ಎಲ್ಲವೂ ಕೂಡ ನಿಜ ಆಗ್ತಾ ಇದೆ. ಅವರನ್ನು ವೈಭವೀಕರಿಸುವಂತಹ ಪ್ರಯತ್ನಗಳಲ್ಲ, ವಾಸ್ತವಗಳನ್ನು ಹೇಳಬೇಕಾಗಿ ಬರ್ತವೆ. ಒಂದಷ್ಟು ಪ್ರಕರಣಗಳಲ್ಲಿ ರಾಜ ಋಷಿ ಹೇಳಿರ್ತಕ್ಕಂತಹ ಭವಿಷ್ಯಗಳೇನಿದಾವೋ ಮೇಲಿಂದ ಮೇಲೆ ರಾಜ ಋಷಿ ಕಾಲಜ್ಞಾನಿ ಗುರೂಜಿ ಹೇಳಿದಂತಹದ್ದು ನಿಜವಾಗ್ತಾ ಇದೆ. 20 ದಿನಗಳ ಹಿಂದೆ ರಾಜ್ಯ ರಾಜಕೀಯದಲ್ಲಿ ಆಗುತ್ತಾ ಭಾರಿ ಬೆಳವಣಿಗೆ. 20 ದಿನಗಳ ಹಿಂದೆಯೇ ಗುರೂಜಿಯವರು ಒಂದು ಹೇಳಿಕೆಯನ್ನು ನೀಡಿದರು. ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿರುವ ಹೈಕೋರ್ಟ್ ಕರ್ನಾಟಕ ರಾಜಕೀಯದಲ್ಲಿ ಅನಿರೀಕ್ಷಿತ ತಿರುವೆಂದು ಭವಿಷ್ಯವನ್ನು ನುಡಿದಿದ್ರು. ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೂ ಕೂಡ ಗ್ರಾಸವಾದಂತಹ ಭವಿಷ್ಯ. ಕಾಲಜ್ಞಾನಿ ಗುರೂಜಿ ನುಡಿದಿದ್ದ ಭವಿಷ್ಯವಾಣಿ ನಿಜವಾಯಿತು. ರಾಜಕಾರಣದಲ್ಲಿ ಎಂದೂ ಕಂಡು ಕೇಳರಿಯದ ಇತಿಹಾಸ. ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯ ಬೆಳವಣಿಗೆ ಆಗುತ್ತೆ ಎಂದಿದ್ದ ಗುರೂಜಿ ಹಳೆಯ ಮುಖಗಳು ನಿರ್ಗಮಿಸಿ ಹೊಸ ಮುಖಗಳ ಆಗಮನ ಅಂತೇಳಿ ಭವಿಷ್ಯವನ್ನು ಹೇಳಿದ್ರು. ರಾಜಕಾರಣದಲ್ಲಿ ಜೆನ್ಜಿಗಳ ಅಬ್ಬರ ಜೋರಾಗಿದೆ. ಅಂದು ಕಾಲಜ್ಞಾನಿ ಗುರೂಜಿ ನುಡಿದಿದ್ದ ಭವಿಷ್ಯವಾಣಿ ಇವತ್ತು ನಿಜ ಆಗಿದೆ. ಕಾನೂನು ಭೌಗೋಳಿಕ ಸಮೀಕರಣಗಳಲ್ಲಿ ಭಾರೀ ಬೆಳವಣಿಗೆ. 2 ಉದಾಹರಣೆಗಳು ಸಾಕು ನಿಮ್ಮನ್ನ ಲೆಕ್ಕ ಹಾಕೋದಕ್ಕೆ. ಕೆಲವು ಧರ್ಮಗುರುಗಳ ಮೇಲೂ ಕಾನೂನು ಪ್ರಹಾರ ಸಾಧ್ಯತೆ. ಇದು ವ್ಯವಸ್ಥೆಯ ಶುದ್ಧೀಕರಣದ ವರ್ಷವೆಂದು ಭವಿಷ್ಯವಾಣಿ. ಬಲವಾಗಿ ಪ್ರತಿಪಾದಿಸುತ್ತಿರುವ ರಾಜರ್ಷಿ ಗುರೂಜಿ ಕಾಲಜ್ಞಾನ. ಕೆಲ ನಾಲಿಗೆಗಳೇ ಹಂಗೆ ಗುರುವಿನ ವಿರುದ್ಧ ಒಂದು ಇದು ಕೇವಲ ಆರಂಭವಷ್ಟೇ. ಮುಂಬರುವ ದಿನಗಳಲ್ಲಿ ಸಾಕಷ್ಟಿದೆ. ಈ ನಾಲಿಗೆಯ ಮೌಲ್ಯಗಳು ಅಂತಿರ್ತವೆ. ಈ ಕಾಲಜ್ಞಾನಿ ಗುರೂಜಿ ಹೇಳಿದ ಪ್ರತಿಯೊಂದು ವಿಚಾರವೂ ಕೂಡ ಆಗುತ್ತೆ ಅನ್ನೋ ಭರವಸೆಯೂ ಕೂಡ ಜನರಿಗಿದೆ. ಕಾನೂನು ರಾಜಕೀಯ ಆಡಳಿತದಲ್ಲಿ ಭಾರಿ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಆಡಳಿತ ಯಂತ್ರದಲ್ಲಿ ಬದಲಾವಣೆಗಳ ಮಹಾಪರ್ವ ಆಗಲಿದೆ. ರಾಜ ಋಷಿ ಗುರೂಜಿಯವರ ಕಾಲಜ್ಞಾನದ ಭವಿಷ್ಯವಾಣಿಗೆ ನಂಟು. ಕಾಲಜ್ಞಾನಿ ಗುರೂಜಿ ಭವಿಷ್ಯವಾಣಿಗೂ ಇಂದಿನ ಘಟನೆಗಳಿಗೂ ಕೂಡ ನಂಟಿದೆ. ಈ ಹಳೆಯ ಪ್ರಕರಣಗಳು ಮತ್ತೆ ಮುನ್ನೆಲೆಗೆ ಬಂದು ಹೊಸ ವಿವಾದಗಳಿಗೆ ದಾರಿ ಅಂತ ಹೇಳಿದ್ರು. ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಳವಣಿಗೆಗಳಾಗ್ತಾ ಇದೆ. ರಾಜ ಋಷಿ ಭವಿಷ್ಯವಾಣಿಗಳು ನಿಜವಾಗುತ್ತಿರುವುದು ಈಗ ಗಂಭೀರವಾದ ಚರ್ಚೆಗೆ ಕಾರಣವಾಗಿದೆ. ವಿಶ್ವ ರಾಜಕೀಯದ ಹೊಸ ಸಮೀಕರಣಗಳು ಯಾವ ದಿಕ್ಕಿಗೆ ಸಾಗಲಿವೆ? ಕೆಲ ರಾಜಕಾರಣಿಗಳು ಧರ್ಮಗುರುಗಳಿಗೂ ಕಾದಿದೆಯಾ ಕಾನೂನು ಕಂಟಕ? ರಾಜಕಾರಣಿಗಳು ಧರ್ಮಗುರುಗಳ ಹಳೆಯ FIR ಕೇಸ್ ರೀಓಪನ್ ಆಗುತ್ತಾ? ಮತ್ತೆ ಸ್ಫೋಟಕ ಭವಿಷ್ಯವಾಣಿ ನುಡಿದಿರುವ ರಾಜ ಋಷಿ ಕಾಲಜ್ಞಾನಿ ಗುರೂಜಿ. ರಾಜಕಾರಣಿಗಳು ಧರ್ಮಗುರುಗಳಿಗೂ ಕೂಡ ಕಾದಿದೆಯಾ ಹಾಗಾದ್ರೆ ಕಂಟಕ? ರಾಜ ಋಷಿ ಹೇಳ್ತಾ ಇರೋದೆಲ್ಲವೂ ಕೂಡ ಅಕ್ಷರಶಃ ನಿಜ ಆಗ್ತಾ ಇದೆ. ಆದರೆ ಎಂಥದೇ ಕಷ್ಟ ಸಮಸ್ಯೆ ಬಂದು ನಾವು ಸುಮಾರು ಒಂದು 20 ದಿನಗಳಿಂದ ಪದೇ ಪದೇ ನಾವು ಚೇತಾವಣೆ ಕೊಡ್ತಾ ಇದ್ದೀವಿ. ಕರ್ನಾಟಕ ಮತ್ತು ಅಂತಾರಾಷ್ಟ್ರದಲ್ಲಿ ಅನಿರೀಕ್ಷಿತವಾದಂಥ ಬೆಳವಣಿಗೆ ಆಗಿಬಿಡುತ್ತೆ, ಎಂದು ಕಂಡು ಕೇಳರಿದಂಥ ಬೆಳವಣಿಗೆ ಆಗುತ್ತೆ, ಜಿಯೋಪೊಲಿಟಿಕಲಿ ಚೇಂಜಸ್ ಆಗುತ್ತೆ, ಹೊಸ ಕಾನೂನಾತ್ಮಕವಾದ ಪರಿವರ್ತನೆ ಆಗುತ್ತೆ ಅಂತ ಒತ್ತಿ ಹೇಳ್ತಾ ಇದ್ದೀವಿ.
ಸೊ ಅದ್ರ ತಕ್ಕಂತೆ ಆಗಸ್ಟ್ 10 ಬಂದಂಗೆ ಸುಮಾರು ಕಾನೂನಾತ್ಮಕವಾಗಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಮುಂದೆ ಕೂಡ ಕಾಣ್ತೀವಿ. ಹೊಸ ಹೊಸ ರೂಲ್ಸ್ ಎಲ್ಲ ಬರ್ತವೆ, ಹೊಸ ಹೊಸ ಅಮೆಂಡ್ಮೆಂಟ್ಗಳೆಲ್ಲ ಬರ್ತವೆ. ಅದಲ್ಲದೆ ನಿನ್ನೆ ನಡೆದಿರುವಂತಹ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಸಂಗ ಇಡೀ ಕರ್ನಾಟಕ ರಾಜಕೀಯವನ್ನೇ ತಲ್ಲಣಗೊಳಿಸ್ಬಿಟ್ಟಿದೆ. ಒಂಥರ ಭೂಕಂಪನೆ, ಸುನಾಮಿನೇ ಎಬ್ಬಿಸ್ಬಿಟ್ಟಿದೆ ಕರ್ನಾಟಕ ರಾಜಕೀಯದಲ್ಲಿ. ಅದೇನಪ್ಪ ಅಂತಂದರೆ ವಿನಯ್ ಕುಲಕರ್ಣಿಯವರ ಒಂದು ಜೀವಾವಧಿ ಶಿಕ್ಷೆಯನ್ನು ಹೈಕೋರ್ಟ್ ಅದನ್ನು ತಡೆಯಾಜ್ಞೆ ಕೊಟ್ಟು ಅವರಿಗೆ ನಿನ್ನೆ ಬೇಲಿಂದ ರಿಲೀಸ್ ಮಾಡಿದೆ. ಅದಷ್ಟಲ್ಲದೇ ಗೌರ್ಮೆಂಟು ಅವರಿಗೆ ರದ್ದಾಗಿರುವಂತಹ ಶಾಸಕತ್ವವನ್ನು ಅವ್ರಿಗೆ ಮತ್ತೆ ತಿರುಗಿ ಕೊಟ್ಟಿದೆ. ಇದು ತುಂಬ ಕರ್ನಾಟಕ ರಾಜಕೀಯದ ತುಂಬ ಚರ್ಚೆಯನ್ನು ಉಂಟು ಮಾಡುವಂಥದ್ದು ಪ್ರಸಂಗ ಇದಾಗಿದೆ. ಯಾಕಂದರೆ ಸುಮಾರು ನಾವು ಒಂದು ಗಣರಾಜ್ಯೋತ್ಸವ ಆದಾಗಿಂದನೂ ಅಂದರೆ ಕರ್ನಾಟಕ ಅಂತ ವಿಂಗಡಣೆ ಆದಾಗಿಂದ ಅಲ್ಲಿಂದ ಇಲ್ಲಿವರೆಗೂ ನಾವು ಪೊಲಿಟಿಕ್ಸನ್ನು ಕೆದಕಿದಾಗ ಯಾವುದೊಬ್ಬ MLA ಜೀವಾವಧಿ ಶಿಕ್ಷೆ ಆಗಿ ಹೊರಗಡೆ ಬಂದು ಕಳೆದುಕೊಂಡಿರುವಂತಹ ಈ ಒಂದು ಶಾಸಕತ್ವವನ್ನು ಪುನಃ ತಗೊಂಡಂತಹ ಇತಿಹಾಸವೇ ಕರ್ನಾಟಕದಲ್ಲಿ ಇಲ್ಲ. ಸೊ ಇದು ಒಂದು ಹೇಗೂ ಮೀರಿರುವಂತಹ ಅನಿರೀಕ್ಷಿತ ಬೆಳವಣಿಗೆ ಇದಾಗಿದೆ. ಸೊ ಅದಕ್ಕೆ ನಾವು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀವಿ, ಅನಿರೀಕ್ಷಿತವಾದಂಥ ಬೆಳವಣಿಗೆ ಶುರುವಾಗುತ್ತೆ ಅಂತ. ಸೊ ಇದೇ ಥರನಾದಂಥ ಬೆಳವಣಿಗೆ ನಾವು ಆಗಸ್ಟ್ 20 ನಂತರ ತುಂಬ ಮಟ್ಟಕ್ಕೆ ಕಾಣ್ತೀವಿ. ಸುಮಾರು ರಾಜಕೀಯಲ್ಲಿ ಏರುಪೇರುಗಳು ಕಾಣ್ತೀವಿ. ಅದಲ್ಲದೆ ಜಿಯೋಗ್ರಫಿಕಲಿ ತುಂಬ ಬದಲಾವಣೆ ಕಾಣ್ತೀವಿ, ಪೊಲಿಟಿಕಲಿ ತುಂಬ ಬದಲಾವಣೆ ಕಾಣ್ತೀವಿ. ಹೊಸ ಅಮೆಂಡ್ಮೆಂಟ್ಗಳು, ಹೊಸ ರೂಲ್ಸ್ಗಳು, ನಿಮ್ಮ ಕಂಡು ಕೇಳರಿದಂತಹ ಒಂದು ವಿಷಯಗಳೇ ನಿಮಗೆ ಬಂದ್ಬಿಡ್ತವೆ. ಇದೇ ಥರ ಪ್ರಿಡಿಕ್ಷನ್ ನಾನು 1 ವರ್ಷದ ಹಿಂದೆ ಕೊಟ್ಟಿದ್ದೆ. ಆವಾಗ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಹಳೆ ಮುಖಗಳೆಲ್ಲ ಮಾಯವಾಗಿ ಹೊಸ ಮುಖಗಳು ಬರ್ತವೆ, ಹೊಸ ಅಲೆಗಳು ಬರ್ತವೆ, ಅಧಿಕಾರ ಬದಲಾವಣೆ ಪರ್ವ ಶುರುವಾಗುತ್ತೆ ಅಂತ ಹೇಳಿದ್ವಿ. ಸೊ ಇವಾಗ ನೋಡಬೇಕು, ಅದೇ ಥರನಾದಂತಹ ಹಳೆ ಮುಖಗಳೆಲ್ಲ ಹೋಗಿ ಹೊಸ ಮುಖಗಳು ಬಂದು ಅಧಿಕಾರಗಳು ಸುಮಾರು ರಾಜ್ಯಗಳಲ್ಲಿ ಬದಲಾವಣೆ ಆಗಿದೆ. ಅದಕ್ಕೆ ಇವ್ರ ಹೆಸರು ಏನು ಕೊಟ್ಟರು ಅಂದರೆ ಅದಕ್ಕೆ ಜೆನ್ ಝಿ ಅಂತ ಕೊಟ್ಟರು. ಸೊ ಅದೇ ಥರನಾಗಿ ಇವಾಗ ಬರಲಿರೋ ಪರಿಸ್ಥಿತಿಯಲ್ಲಿ ಹೊಸ ಬದಲಾವಣೆ, ಹೊಸ ಮುಖಗಳು ಬರ್ತವೆ. ಪ್ಲಸ್ ಇದರೊಟ್ಟಿಗೆ ಏನು ವಿಶೇಷ ಆ್ಯಡ್ ಆಗುತ್ತೆ ಅಂದರೆ ಈ ಸರಿ ಕಾನೂನಾತ್ಮಕವಾಗಿ ಪರಿವರ್ತನೆ ಆಗುತ್ತೆ, ಭೌಗೋಳಿಕವಾಗಿ ಕೂಡ ಪರಿವರ್ತನೆ ಆಗುತ್ತೆ. ಅದಲ್ಲದೆ ಇನ್ನೂ ಒಂದು ವಿಷಯನ ತುಂಬ ಹೈಲೈಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆಲ್ರೆಡಿ ನಾನು ಜನವರಿಯಲ್ಲಿ ಹೇಳಿದ್ದೀನಿ, ಮತ್ತೆ ಇವಾಗ ಮರುಕಳಿಸ್ತಾ ಇದ್ದೀನಿ. ದಿಸ್ ಈಸ್ ಆನ್ ಇಯರ್ ಆಫ್ ಎಕ್ಸ್ಪೋಸ್ ಆ್ಯಂಡ್ ಪ್ಯೂರಿಫಿಕೇಷನ್. ಯಾಕೆ ಇದನ್ನು ಹೇಳ್ತಾರೆ ಅಂತಂದರೆ, ಕೆಲವು ಪ್ರಮುಖ ನಾಯಕರುಗಳು, ಧರ್ಮ ಗುರುಗಳ FIR ಕೇಸ್ಗಳು ರಿಓಪನ್ ಆಗಿ ಅವರು ಶಿಕ್ಷೆಯಾಗಿ ಅಧಿಕಾರವನ್ನೇ ಕಳೆದುಕೊಳ್ಳುವಂಥ ಪ್ರಸಂಗ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾವು ಪದೇ ಒತ್ತಿ ಹೇಳ್ತಿದ್ದೀವಿ, ಇಯರ್ ಆಫ್ ಪ್ಯೂರಿಫಿಕೇಷನ್ ಆ್ಯಂಡ್ ಎಕ್ಸ್ಪೋಸ್. ಸೊ ಬರೆದಿರುವಂಥ ದಿನಗಳಲ್ಲಿ ನಾವು ಕಾದು ನೋಡೋಣ ಯಾವ ಥರ ಒಂದು ಸಿಚುವೇಶನ್, ಯಾವ ಹೊಸ ಸಂಗತಿಗಳು ನಮ್ಮ ಕಣ್ಣೆದುರಿಗೆ ಬರುತ್ತೆ ಅಂತ ಕಾದು ನೋಡೋಣ. ಎಲ್ಲರಿಗೂ ಹೇಳೋದಷ್ಟೇ, ನಾವು ಕಾಲವನ್ನು, ಸಮಯವನ್ನು ಅರ್ಥ ಮಾಡಿಕೊಂಡು ಗುರಿ ಹಿರಿಯ ರಕ್ಷಣೆದ ನಾವು ಬದುಕಿದ್ದೇ ಆದರೆ ಎಂಥದೇ ಕಷ್ಟ ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ಪಾರು ಮಾಡ್ತೀವಿ. ಯಾರು ಗ್ರಹಗಳ ವಿರುದ್ಧ ಹೋಗ್ತಾರೋ, ಕರ್ಮದ ವಿರುದ್ಧ ಹೋಗ್ತಾರೋ, ಗುರುವಿನ ವಿರುದ್ಧ ಹೋಗ್ತಾರೋ ಅವರಿಗೆ ಒಂದು ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಕಾಲ ಗರ್ಭದಲ್ಲಾಗುವ ವಿಸ್ಮಯಕಾರಿ ಬದಲಾವಣೆಗಳು, ನಿಗೂಢವಾದಂತಹ ಚಲನವಲನಗಳು, ಇವೆಲ್ಲವೂ ಕೂಡ ಸಾಮಾನ್ಯ ದೃಷ್ಟಿಗಳಿಗೆ ಗೊತ್ತಾಗೋದಿಲ್ಲ, ಸಾಮಾನ್ಯ ಶ್ರವಣಕ್ಕೆ ಅದರ ಧ್ವನಿ ಕೇಳಿಸೋದಿಲ್ಲ. ಆದರೆ ಕೆಲ ಅಪರೂಪದ ವ್ಯಕ್ತಿತ್ವಗಳಿಗೆ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಎನ್ನುವಂತಹ ವಾದಕ್ಕೆ ಪುಷ್ಟಿ ಕೊಡುವಂತೆ ಕಾಲಜ್ಞಾನಿಯ ಈ ಒಂದು ರಾಜಋಷಿ ಸ್ವಾಮೀಜಿಯವರ ಪ್ರತಿಪಾದನೆಗಳೆಲ್ಲವೂ ಕೂಡ ದಿಟ ಆಗುತ್ತಿದೆ, ನಿಜವಾಗುತ್ತಿದೆ, ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಹತ್ತಿರ ಆಗೋ ಥರ ಭಾಸ ಆಗ್ತಾ ಇದೆ. ಅನೇಕರ ಅಭಿಪ್ರಾಯ ಇದು. ಸೊ ರಾಜಕೀಯವಾದಂತಹ, ಭೌಗೋಳಿಕವಾದಂತಹ, ಸಾಮಾಜಿಕವಾದಂತಹ, ಆರ್ಥಿಕವಾದಂತಹ, ಸೊ ಈ ಎಲ್ಲ ವಿಭಾಗಗಳಲ್ಲೂ ಕೂಡ ಒಂದೊಂದು ಅವರ ಅಭಿಪ್ರಾಯಗಳು ಸತ್ಯಕ್ಕೆ ಸನಿಹ ಆಗುವ ತರಹದಲ್ಲೇ ಭಾಸವಾಗ್ತಾ ಇರೋದು ಎಲ್ಲ ಒಂದು ಕಡೆ ರಾಜ ಋಷಿ ಅವರ ಮೇಲಿನ ವಿಶ್ವಾಸಗಳನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕೂ ಕೂಡ ಕಾರಣವಾಗಿದೆ. ಮೇಲಿಂದ ಮೇಲೆ ರಾಜ ಋಷಿ ಕಾಲಜ್ಞಾನಿ ಗುರೂಜಿಯವರ ಭವಿಷ್ಯಗಳು ನಿಜ ಆಗ್ತಾ ಇದೆ. ಸೊ ಈ ಭವಿಷ್ಯಗಳು ಎಲ್ಲ ಒಂದು ಕಡೆ, ಈ ಪ್ರತಿಪಾದನೆಗಳು ಎಲ್ಲವೂ ಕೂಡ ನಿಜವಾಗ್ತಾ ಇರಬೇಕಾದ್ರೆ ನಾವು ಅನೇಕ ಬಾರಿ ವೈಜ್ಞಾನಿಕ ಅಂತ ಮಾತನಾಡ್ತೀವಿ. ಎಲ್ಲದರ ನಡುವೆ ಕೆಲ ಭವಿಷ್ಯಗಳು ಕೂಡ ಸಂಚಲನಾತ್ಮಕವಾಗಿ ವಿಜ್ಞಾನವನ್ನು ಕೂಡ ಅಲ್ಲಾಡಿಸೋ ತರಹದ ಕೆಲ ಸತ್ಯಗಳನ್ನು ನುಡಿಯುವಾಗ ಸಮಾಜ, ಪ್ರಸಕ್ತ ಈಗಿನ ವಾಸ್ತವತೆಯನ್ನು ಅರಿಯುವಂತಹ ನಾಗರಿಕರು ಕೂಡ ಇದನ್ನು ನಂಬಬೇಕಾಗಿ ಬರುತ್ತೆ. ಸೊ ಕಾಲಜ್ಞಾನಿ ರಾಜ ಋಷಿಯವರ ಪ್ರತಿಪಾದನೆ ಜೊತೆಗೆ ಅವರ ಹೇಳಿಕೆಗಳು ಕೂಡ ನಿಜವಾಗ್ತಾ ಇರೋದು ಒಂದು ತರಹದಲ್ಲಿ ವಿಸ್ಮಯಗಳನ್ನು ಮೂಡಿಸ್ತಾ ಇದೆ.
ರಾಜ ಋಷಿ ಅವರ ಹೇಳಿಕೆ ಮತ್ತು ಅವರ ಭವಿಷ್ಯಗಳು, ಅವರ ಪ್ರತಿಪಾದನೆ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸತ್ಯವಾಗ್ತಾ ಇದೆ ಎನ್ನುವಂತಹದ್ದು ಭವಿಷ್ಯ ಲೋಕದಲ್ಲೂ ಕೂಡ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಸೊ ಅಧಿಕಾರ ಕಳೆದುಕೊಳ್ಳುವ ಭೀತಿ ಇರುವ ರಾಜಕಾರಣಿಗಳಿಗೂ ಕೂಡ ಎಲ್ಲೊಂದು ಕಡೆ ಭಯ, ಜೊತೆಗೆ ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ಅನೇಕ ಆಗು ಹೋಗುಗಳ ಬಗ್ಗೆಯೂ ಕೂಡ ಕಾಲಜ್ಞಾನಿಗಳು ಮೊದಲೇ ಹೇಳಿರುವಂತೆ ನಡೀತಾ ಇರೋದು ಎಲ್ಲೋ ಒಂದು ಕಡೆ ಭವಿಷ್ಯ ಲೋಕದಲ್ಲಿ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಸೊ ರಾಜ ಋಷಿ ಅವರ ಪದೇ ಪದೆಯ ಹೇಳಿಕೆಗಳು ನಿಜವಾಗ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಜನರಿಗೆ ಅಚ್ಚರಿಯನ್ನು ತರಿಸ್ತಾ ಇದೆ. ಸೊ ಕಾಲಜ್ಞಾನಿ ರಾಜ ಋಷಿಯವರು ವಿನಯ್ ಕುಲಕರ್ಣಿಯ ಬಗ್ಗೆಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ವಿಚಾರದಲ್ಲೂ ಕೂಡ ಎಲ್ಲೊಂದು ಕಡೆ ಸತ್ಯ ಆಗಿದೆ. ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಮಂಜೂರಾಗಿದೆ. ರಾಜ್ಯ ರಾಜಕೀಯದಲ್ಲಿ ಆಗುತ್ತಾ ಭಾರಿ ಡೆವಲಪ್ಮೆಂಟ್ಗಳು ಇವೆಲ್ಲವೂ ಕೂಡ ರಾಜ ಋಷಿಯವರ ಹೇಳಿಕೆಗಳು, ಈ ಹಿಂದೆ ಕೊಟ್ಟಂಥ ಹೇಳಿಕೆಗಳೇ ಈಗ ಎಲ್ಲೊಂದು ಕಡೆ ಸತ್ಯ ಆಗ್ತಾ ಇದೆಯಾ ಎನ್ನುವಂತಹ ವಿಚಾರಗಳು ಕೂಡ ರಾಜ್ಯದಲ್ಲಿ ಚರ್ಚೆ ಆಗುತ್ತಿದೆ. ರಾಜ ಋಷಿಯವರ ಭವಿಷ್ಯವಾಣಿ ಸಾಮಾಜಿಕವಾದಂತಹದ್ದು, ರಾಜಕೀಯವಾದಂತಹ ಭವಿಷ್ಯವಾಣಿಗಳು. ವಿನಯ್ ಕುಲಕರ್ಣಿಯ ಬಗ್ಗೆ ಮಾತನಾಡಿದ್ದು ಕೂಡ ನಿಜವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಒಂದು ಭಾರಿ ಬೆಳವಣಿಗೆಗಳನ್ನು ಮೂಡಿಸ್ತಾ ಇರುವಂತಹ ರಾಜ ಋಷಿ. ಸೊ ರಾಜ ಋಷಿಯವರ ಈ ಭವಿಷ್ಯವಾಣಿಗಳು ಜನರ ಎಡೆಯಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಅವರು ಈ ಹಿಂದೆ ಹೇಳಿದಂಥ ಅನೇಕ ಭವಿಷ್ಯಗಳು ಕೂಡ ನಿಜವಾಗ್ತಾ ಇದೆ. ಮೇಲಿಂದ ಮೇಲೆ ರಾಜ ಋಷಿ ಕಾಲಜ್ಞಾನಿ ಗುರೂಜಿಯ ಭವಿಷ್ಯಗಳು ನಿಜವಾಗ್ತಾ ಇದೆ.